ಇಸ್ಪಿಟ್ ಆಡೋದು ಹಿಂಗಲ್ಲ, ಎಲ್ಲ ಇರ್ಬೇಕು, ಏನೂ ಇರಬಾರ್ದು. ಹಿಂಗಾಡ್ತಾರಲ್ಲ ಕಾರ್ಡ್ಸು, whether the numbers are made known to you, no, so it should be within. ಪ್ಲೈಂಟ್ ಹೇಗಿರ್ಬೇಕಾಗಿತ್ತು ಅಂತ ಅವ್ರು ಕೇಳೋರು. ಪ್ಲೈಂಟ್ ಅಲ್ಲಿ ಏನ್ ಬೇಕೋ ಅದನ್ನ ಹೇಳು ಅಂತ ಹೇಳಿದ್ರು. ಮತ್ತೆ ಅದನ್ನ ಇಷ್ಟೆಲ್ಲ ಡೀಟೇಲ್ಸ್ ಕೇಳ್ತಾರ ಅಂತ ಅವಾಗ ಆರ್ಡರ್ 6 ಓದಿಸಿದ್ರು, ಹೇಳಿದ್ರು ಕೆಲವು ವಿಷಯಗಳನ್ನ ಮಾತ್ರ ವಿವರಣೆಗಳನ್ನ ಕೊಡಬೇಕು, ಇಲ್ದಿದ್ರೆ ಫ್ಯಾಕ್ಟ್ ಎಷ್ಟಿದೋ ಅಷ್ಟು ಹೇಳಿದ್ರೆ ಸಾಕು. ಯಾವುದಕ್ಕೆ ಕೇಳ ವಿವರಣೆ? ಇಫ್ ಯು ಆರ್ ಅಲೆಜಿಂಗ್ ದಿ ಫ್ರಾಡ್, ಇಫ್ ಯು ಆರ್ ಅಲೆಜಿಂಗ್ ದಿ ಮಿಸ್ಟೇಕ್ ಆಫ್ ದಿ ಫ್ಯಾಕ್ಟ್, ಇಂಥದ್ದಾದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕು. ಇಲ್ಲದೆ ಇದ್ರೆ ಬೇಕೋ ಅಷ್ಟು ಹೇಳಿದ್ರೆ ಸಾಕು ಅಂತ. ಇವತ್ತು ಆ ರೂಲ್ ಆರ್ಡರ್ 6 ಅನ್ನೋದು ಇಟ್ ಹಸ್ ಬಿಕಮ್ ಎ ಕ್ಯಾಶುಯಾಲಿಟಿ. ಐ ಆಮ್ ಆನೆಸ್ಟ್ಲಿ ಸೇಯಿಂಗ್ ದಿಸ್, ಲುಕಿಂಗ್ ಅಟ್ ದಿ ಪ್ಲೀಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ನಂಬರ್ ಆಫ್ ಬುಕ್ಸ್. ಬೇಕಾಗಿಲ್ಲ, ಟ್ರಾನ್ಸಾಕ್ಷನ್ ಇದೆ, ಕರೆಸ್ಪಾಂಡೆನ್ಸ್ ಇದೆ. ಟ್ರಾನ್ಸಾಕ್ಷನ್ ಡಿನೇ ಮಾಡೋಕ್ಕಾಗಲ್ಲ, ಬಿಕಾಸ್ ಕರೆಸ್ಪಾಂಡೆನ್ಸ್ ಇದೆ. ನಾವು ಮೊದಲು ಮಾಡ್ತಿದ್ದಿದ್ ಕೆಲಸ ಎಲ್ಲ ಆ ಪರ್ಟಿಕ್ಯುಲರ್ ನೀವು ಹೇಳಿದ್ರಲ್ಲ, ಅಲ್ಲ ಬಂದೆ. ಅಲ್ಲೇನಾಗಿತ್ತು ಅಂದ್ರೆ ದೆರ್ ವಾಸ್ ಎ ಸೀನಿಯರ್ ಮ್ಯಾನೇಜರ್, ಲಾ ಮ್ಯಾನೇಜರ್. ಅವರು BA CA ಅಂಡ್ LLB, ವಿಚಿತ್ರವಾದ ಕಾಂಬಿನೇಷನ್ ವ್ಯಕ್ತಿ. ನಾನು ಫಸ್ಟ್ ಮಾಡ್ತಿದ್ದು ಇವ್ರು ನೆಕ್ಸ್ಟ್ ಕೇಸ್ ತಗೋಬೇಕು ಅಂತ, ನೆಕ್ಸ್ಟ್ ಇದನ್ನ ಕೋರ್ಟ್ಗೆ ಹೋಗ್ಬೇಕು ಅಂತಾದ್ರೆ ಒಂದು ಅಕ್ನಾಲೇಜ್ಮೆಂಟ್, ರೀಶೆಡ್ಯೂಲ್ಗೊಂದು ಲೆಟರ್ ಬರೆಯೋದು. ನೋಡಪ್ಪ, ವಿ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ಯು ಕುಡ್ ನಾಟ್ ಪೇ, at least we will reschedule the account, pay immediately so much to see that you know that this account is not classified as a NPA. So ಅವನೇನ್ ಮಾಡೋನು, 25,000 50,000 ಕೊಟ್ಬಿಡೋನು ಆಸ್ ಅಗೇನ್ಸ್ಟ್ ದಿ ಡ್ಯೂ ಆಫ್ 50 ಲಕ್ಷನೋ 25 ಲಕ್ಷನೋ 30 ಲಕ್ಷನೋ 40 ಲಕ್ಷ. ದಟ್ಸ್ ಆಲ್ ಐ ವಾಂಟೆಡ್, ನಥಿಂಗ್ ಮೋರ್. ಅಲ್ಲ, ಇಲಿ ಒಡೆಗೆ, ಇಲಿ ಬೋನಿಗೆ ಸಿಕ್ಸಿದ್ ಒಡೆ ಅದು, ಅವನ್ಗೇನ್ ಗೊತ್ತು? I was part of such meetings earlier, ರೀಶೆಡ್ಯೂಲಿಂಗ್ ನಲ್ಲಿ. ಅವನು ಕೊಡ್ತಾನೆ, ಯಾಕೆ ಕೊಟ್ಟ ಅವನು? ಅದ್ರೊಳಗಡೆ ಬರಿತೀವಿ ನಾವು ಅಗ್ರಿಮೆಂಟು, ಇಂಥ ಡೇಟು, ಲೀಸು ಎಲ್ಲ ಸುಡ್ಗಾಡು ಅಂತ. ಅವನು ಅದ್ರಲ್ಲಿ ನಮ್ಮ ಲೆಟರ್ಗೆ ಉತ್ತರ ಬರೀತಾನೆ. ಇನ್ ರೆಸ್ಪಾನ್ಸ್ ಟು ಯುವರ್ ಲೆಟರ್ ಡೇಟೆಡ್, ಯು ಆರ್ ಆಲ್ಸೋ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟಿ, ಲುಕಿಂಗ್ ಅಟ್ ದಿ ಫ್ಯಾಕ್ಟ್ ದಟ್ ಯು ವಾಂಟ್ ದಿ ಮ್ಯಾಟರ್ ಟು ಬಿ ವರ್ಕ್ಡ್ ಔಟ್ ಅಂಡ್ ಯು ಆರ್ ಅಗ್ರೀಯಿಂಗ್ ಟು ರೀಶೆಡ್ಯೂಲ್, ವಿ ಹಿಯರ್ ಬೈ ಶೋ ಬೈ ಮೇಕಿಂಗ್ ಎ ಪೇಮೆಂಟ್ ಆಫ್ 1 lakh by way of a check dated so and so, demand draft dated so and so, to see that as a token of acceptance of the rescheduling. 50 ಲಕ್ಷಕ್ಕೆ ಅವನು 1 ಲಕ್ಷ ರೂಪಾಯಿಗೆ ಅಂತಂದ್ರೆ ಇವತ್ತಿಗೆ ತಲೆ ಮೇಲೆ ಇದ್ದಿದ್ದು ಯಾರು ಬೇಕಾದ್ರೂ ಕೊಡ್ತಾರೆ. ಆ ಲೆಟರ್ ನಮಗ್ ಸಾಕು. ಇಲ್ಲದೆ ಹೋದ್ರೆ ಅಂತ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ ನಾವು ಮಾಡಕ್ಕಾಗುತ್ತೆ. ಐ ಟೆಲ್ ಯು, ದಟ್ ಈಸ್ ದಿ ಒನ್ ಕಂಪನಿ with which I moved practically all over the country and got the best of the orders, not only from our High Court, from the orders of the Bombay High Court, Chennai High Court, Ahmedabad, Cochin. ಇಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು, 3 ದಿವಸ ಆರ್ಗ್ಯುಮೆಂಟ್ ಮಾಡಿದ್ರು ಸೀನಿಯರ್ ಕೌನ್ಸಿಲ್. ಲೀವ್ ವಾಸ್ ರೆಫ್ಯೂಸ್ಡ್, ಆರ್ಡರ್ 37 ಅಲ್ಲಿ ಪದ್ಮರಾಜ್ ಜಡ್ಜ್ಮೆಂಟ್ ಅದು. ಲೀವ್ ವಾಸ್ ರೆಫ್ಯೂಸ್ಡ್. I got a decree without the leave for filing the return statement, order 37. ಬೇಕಾದಷ್ಟು ಮಾಡಿದ್ದೀನಿ ಆ ಥರದ್ದೆಲ್ಲ, ಇಂಡಿಪೆಂಡೆಂಟ್ ಆಗಿ, ಇನೋವೇಟಿವ್ ಆಗಿ. ಎಷ್ಟು ಕಷ್ಟ ಆಗ್ಬಿಡ್ತು ಗೊತ್ತೇ ನನ್ಗೆ ಈ ಪ್ರಿಸಂಪ್ಷನ್ ನೀವು ಹೇಳ್ತಿರಲ್ಲ. ಇಟ್ ವಾಸ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಮೀ. ಹೈರ್ ಪರ್ಚೇಸು, ಲೀಸು, ಹುಂಡಿ, ಆಮೇಲೆ ಲೆಟರ್ ಆಫ್ ಕ್ರೆಡಿಟ್. ಅದಕ್ಕೆ ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ, ಎಲ್ಲರೂ ಆಕ್ಟ್ ಅಂತ ತಗೊಂಡು ನೋಡ್ತಾರೆ. ದಟ್ ಈಸ್ ನಾಟ್ ಪುಟ್ ಇನ್ ಟು ಫೋರ್ಸ್ ಎಟ್ ಆಲ್. ಇದುವರೆಗೆ ತನಕ ಹೈರ್ ಪರ್ಚೇಸ್ ಆಕ್ಟ್ ಫೋರ್ಸ್ಗೆ ಬಂದಿಲ್ಲ, ಬಿಕಾಸ್ ನೋ ನೋಟಿಫಿಕೇಶನ್ ಇಸ್ ಇಶ್ಯೂಡ್ ಬೈ ದಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಪುಟ್ ದಿ ಆಕ್ಟ್ ಇನ್ ಟು ದಿ ಫೋರ್ಸ್. ಸುಮ್ಮನೆ ಆಕ್ಟ್ ಅಂತ ಹೆಸರಿಗಿದೆ, ಪುಸ್ತಕಗಳು ಬೇಕಾದಷ್ಟು ಬರುತ್ತೆ, ಬೇಕಾದಷ್ಟು ಕಾಮೆಂಟ್ರಿ ಪುಸ್ತಕ ಇದೆ, ಆಕ್ಟೇ ಇಲ್ಲ. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅದರ ಜೊತೆಗೆ ಹುಂಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ಇವೆಲ್ಲ ಇರ್ತಿತ್ತು. ಲಿಟ್ರಲಿ ಐ ಯೂಸ್ ಟು ಕ್ಯಾರಿ 1 rupee note, 2 rupees note, 5 rupees and some higher denomination notes also every day in my pocket. And I have to explain 100 and ಇಲ್ಲಿ ನಾವು 138 ಆಕ್ಟ್ ನೋಡ್ತೀವಲ್ಲ, ಅದ್ರೊಳಗಡೆ ಎವಿಡೆನ್ಸ್ ಆಕ್ಟ್ ಒಳಗಡೆ ಪ್ರಿಸಂಪ್ಷನ್ ಇದೆ. ಹಾಗಿದ್ರು ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಳಗಡೆನೆ
ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒಂದು ಪ್ರಿಸಂಪ್ಷನ್ ಇದೆ. ಅದು ಬಿಟ್ಟು ಅಡಿಷನಲ್ ತಿರ್ಗಾ 138 ಆಕ್ಟ್ ಬಂತು ಅಂತ ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿದ್ದೀನಿ. ಜನರಲ್ ಪ್ರಿಸಂಪ್ಷನ್ ಈಸ್ ವಿತ್ ಆಲ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಟ್ ಇಸ್ ದಿ ಕನ್ಸಿಡರೇಷನ್ ಇಸ್ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಹ್ಯಾಸ್ ಬಿನ್ ಮೇಡ್ ಅಂತ ಆ ಪ್ರಿಸಂಪ್ಷನ್ ಇದೆ. ಆ ಪ್ರಿಸಂಪ್ಷನ್ ಇದ್ಮೇಲೆ ತಿರ್ಗಾ ಇನ್ನೊಂದು ಪ್ರಿಸಂಪ್ಷನ್ ಯಾಕೆ ಅಂತ ಪ್ರಶ್ನೆ 138 ಬರೆಯುವಾಗ ನಾನು ಅವಾಗ ತಗೊಂಡೋಗಿ ಹೇಳ್ತಾ ಇದ್ದೆ, ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಎ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ, ಇಫ್ ಇಟ್ ಇಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಇಟ್ ಈಸ್ ಈಕ್ವಲೆಂಟ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೆವರಲ್ ಅದರ್ ಹೈಕೋರ್ಟ್ಸ್ ಆಲ್ಸೋ, ಬಿಫೋರ್ ಚೆನ್ನೈ ಹೈಕೋರ್ಟ್, ಬಿಫೋರ್ ಮಡ್ರಾಸ್ ಹೈಕೋರ್ಟ್, ಇದು ಬಾಂಬೆ ಹೈಕೋರ್ಟ್ ಎಲ್ಲ ಅಲ್ಲೆಲ್ಲ ತಗೊಂಡೋಗಿ ತೋರಿಸುವೆ. ಇವತ್ತಿಗೂ ಹೇಳಿರ್ತೀನಿ ಕೇಳ್ಕೊಳ್ಳಿ, ₹1 ಐ ಪ್ರಾಮಿಸ್ ಟು ಪೇ ದಿ ಬೇರರ್ ಅನ್ನೋದಿಲ್ಲ ಎಂಡಾರ್ಸ್ಮೆಂಟ್. ಈ ಟೈಮ್ ಆಗೋಗ್ಬಿಟ್ಟಿದೆ, ಇಲ್ದರೆ ಅದನ್ನ ಮಾಡ್ತಾ ಇದ್ದೆ. ಓವರ್ ಅಂಡ್ ಅಬೌವ್ ₹1 ಡಿಫ್ರೆನ್ಸ್ ಏನು ಅಂದ್ರೆ ಕರೆನ್ಸಿ ನೋಟ್ಸ್ ಅಲ್ಲಿ ₹1 ದಿ ರೆವಿನ್ಯೂ, ಈ ಆಕ್ಚುಯಲ್ ಕರೆನ್ಸಿ ಆಫ್ ಇಂಡಿಯಾ. ಐದರ್ ಕಾಯಿನ್ ಆರ್ ₹1 ನೋಟ್ ಇಸ್ ದಿ ಕರೆನ್ಸಿ ಆಫ್ ಇಂಡಿಯಾ, ದಿಸ್ ಕಂಟ್ರಿ. ರೆಸ್ಟ್ ಆರ್ ಆಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ₹2 ನೋಟಿಂದ ಮೇಲ್ಗಡೆ 2, 5, 10, 20, 50, 100, ಈಗ 500 ಇವೆಲ್ಲ ಕೂಡ ಇಟ್ ಈಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ನಾಟ್ ಎ ಕರೆನ್ಸಿ. It is not the currency. What it contains is there is a promise signed by the Reserve Bank governor. Tomorrow, when you tender ₹500 note in a petrol bunk and fill up your ₹300 worth and ask for the ₹200 change, if the petrol bunk fellow were to say it's a fake note, get a decree from the court, andre what do you do? Go to the hotel and exchange this currency note and then say that he says that it's a fake note, I will not give you the. ಏನ್ ಮಾಡ್ತೀರಿ? ದಟ್ ಈಸ್ ದಿ ಲೆವೆಲ್ ಆಫ್ ದಿ ವ್ಯಾಲ್ಯೂ ದಟ್ ಶುಡ್ ಬಿ ಅಟ್ಯಾಚ್ ಟು ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಕರೆನ್ಸಿ ನೋಟ್ ಇಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಪ್ರಾಮಿಸರಿ ನೋಟ್ ಇಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಓನ್ಲಿ ರಿಕ್ವೈರ್ಮೆಂಟ್ ಈಸ್ ಇಟ್ ಮಸ್ಟ್ ಬಿ ಡ್ಯೂಲಿ ಸ್ಟ್ಯಾಂಪ್ಡ್. ದಟ್ಸ್ ಆಲ್. ಅಂಡ್ ದೇರ್ ಶುಡ್ ನಾಟ್ ಬಿ ಆಲ್ಟ್ರೇಷನ್. ಇವೆರಡು ಪ್ರಿಸಂಪ್ಷನ್ ಇಲ್ಲದೆ the entire burden shifts onto the others to prove it. So order 37 ಅಲ್ಲಿ ಇವಕ್ಕೆ ಇತ್ತು ಸಮರಿ ಸೂಟ್ ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಫಾರಂ ಎಲ್ಲ ಇದೆ, ಇನ್ಯಾವಾಗ್ಲಾರು ಹೇಳ್ತೀನಿ ನಾನು. ಫಾರಂ ನಂಬರ್ 4, ಫಾರಂ ನಂಬರ್ 4A ಎಲ್ಲ ಇದೆ ಸಮನ್ಸ್ನ ಕೊಡುವಾಗ. ಅದು ಕೊಟ್ಟಾದ್ಮೇಲೆ 76 ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ಅದಕ್ಕೆ, ಆರ್ಡರ್ 37ಗೆ. ಏನಂತ ಅಮೆಂಡ್ಮೆಂಟ್ ಅಂದ್ರೆ ಇಟ್ ಆಲ್ಸೋ ಇನ್ಕ್ಲೂಡೆಡ್ ದಿ ರಿಟರ್ನ್ ಕಾಂಟ್ರಾಕ್ಟ್ಸ್ ಅಂತ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ರಿಟರ್ನ್ ಕಾಂಟ್ರಾಕ್ಟ್ಗೆ ಲೆಟರ್ ಯಾಕೆ ₹1,00,000 ಇಸ್ಕೊಂಡು ರೀಶೆಡ್ಯೂಲ್ ಮಾಡ್ತಿದ್ದು ಅಂತ. ಮಾಡಿದ್ದೆ ಎಲ್ಲ ಅಂತವೆ. ಹಂಗಾಗಿ ಸುಮಾರು ಒಂದು 10-15 ಕೋಟಿ ರೂಪಾಯಿನಷ್ಟು ಡಿಗ್ರಿ ಕೊಡಿಸ್ತೆ ಕೆ.ಎ. ಸ್ವಾಮಿ ಅವರು. ಆಮೇಲೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದ್ರು. ಆನರಬಲ್ ಜಸ್ಟಿಸ್ ಕೆ.ಎ. ಸ್ವಾಮಿ ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದ್ರು ಆ ಕಂಪನಿಗೆ. ಒಂದಿನ ಅವ್ರ ಮಗ ಅಲ್ಲಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಮುಖಾಂತರ ನನಗೆ ಆ ಬ್ಯಾಂಕ್ಗೂ ನಾನು ಅಡ್ವೈಸರ್ ಆಗಿದ್ದೆ. ಅವ್ರಿಗೆ ಹೇಳಿ ಕಳಿಸಿ ನನ್ನನ್ನು ಭೇಟಿ ಮಾಡಕ್ ಹೇಳಿದ್ರು. ನಾ ಹೋದೆ. ಯಾರೋ ಗುಜರಾತಿಗಳೆಲ್ಲ ತಗೊಂಡ್ಬಿಟ್ರು ಆಮೇಲೆ ಆ ಕಂಪ್ನಿನ. ಅವರು ಸರಿ ಮಾಡ್ಲಿಲ್ಲ ಅಂತೇಳಿ ಸ್ವಾಮಿ ಸಾಹೇಬ್ರನ್ನ ಅಡ್ಮಿನಿಸ್ಟ್ರೇಟರ್ ಮಾಡಿದ್ದೀನಿ. ರಿಕವರಿ ಇತ್ತು, ಬೇಕಾದಷ್ಟಿತ್ತು. ಸೊ ಅವಾಗ ಹೇಳಿ ಕಳ್ಸಿದ್ರು, ಇದೆಲ್ಲ ಯಾವಾಗ ಯೋಚನೆ ಮಾಡಿ ಕಲ್ತ್ಕೊಂಡ್ರಿ. ನಾಟ್ ಓನ್ಲಿ ಇನ್ ಕರ್ನಾಟಕ, several other high courts also I got these type of decrees. That is when this contract nalli ನಾನು ಮಾಡಿದ್ದಕ್ಕೂ ML ಸಾರ್ಥಕವಾಯಿತು. ಏನ್ 6 months 8 months ಅಲ್ಲೆಲ್ಲ I used to get the decree to the extent of several lakhs of rupees, crores of rupees by applying order 37. That is the way it should be done. ಅದನ್ನ ಇವತ್ತಿಗೂ ಯಾರು ಮಾಡ್ತಾ ಇಲ್ಲ. ಸಿವಿಲ್ ಕೋರ್ಟ್ ನಲ್ಲಿ ಮನಿ ಡಿಕ್ರಿ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಅಪ್ಲೈ ದಿಸ್. ಡೆಲ್ಲಿನಲ್ಲೆಲ್ಲ ಕಾಮನ್, ದೇ ನೋ ವೆರಿ ವೆಲ್ ದಿ ಸಮರಿ ಸೂಟ್ ಪ್ರೊಸೀಜರ್. ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿರಲ್ಲ. ಇಶ್ಯೂ ಸಮನ್ಸ್ ಅನ್ಬಿಡೋರು. ನಾನು ಅಲ್ಲೇ ನಿಂತ್ಕೊಂಡಿದ್ದು ಹೇಳ್ಬೇಕು, ಸ್ವಾಮಿ ಇಶ್ಯೂ ಸಮನ್ಸ್ ಇನ್ ಫಾರಂ ನಂಬರ್ 4 ಅಂತ. ಆಮೇಲೆ ಅವ್ರ ಸರ್ವಿಸ್ ಆದ್ರೆ ವಿತ್ ಇನ್ 10 days ಅವರಲ್ಲಿ ಬರ್ಬೇಕು. ಅವಾಗ 4A ಕೊಡ್ಬೇಕು ನಾನು ಅಫಿಡವಿಟ್ ಹಾಕಿ. ಆಮೇಲೆ ಆ 4A ಸರ್ವ್ ಆದ್ಮೇಲೆ ಅವರು ವಿತ್ ಇನ್ 10 days ಈ ಮಸ್ಟ್ ಫೈಲ್ ಎನ್ ಅಪ್ಲಿಕೇಶನ್ ಫಾರ್ ಲೀವ್ ಟು ಡಿಫೆಂಡ್ ಅಂತ ಆರ್ಡರ್ 37 ರೂಲ್ 3. ಅದರೊಳಗಡೆಗೆ ಹಿ ಮಸ್ಟ್ ಮೇಕ್ ಔಟ್ ಎ ಡಿಫೆನ್ಸ್. ಅದ್ರಲ್ಲಿ ಸುಪ್ರೀಂ ಕೋರ್ಟ್ ನವ್ರು ಬರೀತಾರೆ, ಡಿಫೆನ್ಸ್ ಮಸ್ಟ್ ಬಿ ರಿಯಲ್, ನಾಟ್ ಇಲ್ಯೂಸರಿ ಅಂಡ್ ಮೂನ್ ಶೈನ್ ಅಂತ. ಅವಕಾಶ ಬರ್ಲಿ ಬರೆಯೋಣ.